ಇವತ್ತು ಪ್ರೆಸ್ ಮೀಟ್ ಉದ್ದೇಶ ಅಂದರೆ ಕನಕನ ಜಯಂತಿ ಇತ್ತು. ಕನಕನ ಜಯಂತಿ ಹಬ್ಬನ ಆಚರಣೆ ಮಾಡಿದ್ವಿ. ಅದೇ ರೀತಿ ಪಕ್ಷ ಸಂಘಟನೆ ಇತ್ತು. ನಮ್ಮ SC ಘಟಕದ ಆಂಜಿಯವರಾಗಿದ್ದರು, ಪ್ರಧಾನ ಕಾರ್ಯದರ್ಶಿಗಳಾಗಿ ನಮ್ಮ ಮೂರ್ತಿಯವರಾಗಿದ್ದರು, ಮಹಿಳಾ ಘಟಕದ ಅಧ್ಯಕ್ಷರಾಗಿ ಅರುಣ ಅವ್ರನ್ನ ಮಾಡಿದ್ವಿ, ಹಿಂದುಳಿದ ವರ್ಗ ಘಟಕದ ಲಕ್ಷ್ಮಣಸಪ್ಪ ಅವ್ರನ್ನ ಮಾಡಿದ್ವಿ. ಇದನ್ನು ಇವತ್ತು ಎಲ್ಲರಿಗೂ ನಮ್ಮ ಜಿಲ್ಲೆಯವ್ರನ್ನೆಲ್ಲ ಕರೆದು ಇಂಟ್ರೊಡ್ಯೂಸ್ ಮಾಡಿಕೊಂಡು ಸಂಘಟನೆ ಮಾಡಿಕೊಂಡು ಗ್ರಾಮ ಪಂಚಾಯತಿ, ಜಿಲ್ಲಾ ಪಂಚಾಯತಿ, ತಾಲೂಕ್ ಪಂಚಾಯತಿ, ಕೋಆಪರೇಟಿವ್ ಎಲೆಕ್ಷನ್ಗಳ ಬಗ್ಗೆ ಮತ್ತು ಈಗ ತಾನೇ ನಮ್ಮ ನಗರಸಭೆ ಚುನಾವಣೆ ಇದು ಮುಗಿದಿದೆ. ಈಗ ಅದು ಚುನಾವಣೆ ಬರ್ತಾ ಇದೆ. ಎಲ್ಲ ವಿಚಾರವಾಗಿ ಮಾಡಬೇಕಾಗಿತ್ತು. ಅದೇ ರೀತಿ ಮಂಚೇನಹಳ್ಳಿ ತಾಲೂಕು ಆಗಿರೋದ್ರಿಂದ ಅದನ್ನು ಮಂಚೇನಹಳ್ಳಿ ತಾಲೂಕು ಘಟಕ ಮಾಡಬೇಕು, ಚೇಳೂರು ಘಟಕ ಮಾಡಬೇಕು. ಎಲ್ಲ ವಿಚಾರಗಳು ಮಾಡೋಕ್ಕೆ, ಸಂಘಟನೆ ಬಗ್ಗೆ ಮಾಡೋದಕ್ಕೆ ಮತ್ತು ವಿಶೇಷವಾಗಿ ಆಂಜಿನ ಮತ್ತು ನನ್ನ ಮೂರ್ತಿಯವ್ರನ್ನ ಮತ್ತು ಲಕ್ಷ್ಮಣಸಪ್ಪನ್ನ ಇಡೀ ಜಿಲ್ಲೆಗೆ ಪರಿಚಯ ಮಾಡಿಸಿ ಅವ್ರು ಯಾವ ರೀತಿ ಸಂಘಟನೆ ಮಾಡಬೇಕು, ಅವರೆಲ್ಲೇ ಎಲ್ಲರಿಗೂ ವಿಚಾರಣೆ ಮುಡ್ಸೋಣ ಅಂತೇಳಿ ಇವತ್ತು ಕರೆದಿದ್ವಿ. ಅದೇ ರೀತಿಯಾಗಿ ಚೆನ್ನಾಗಿ ಅವರು ಯಾವ ರೀತಿ ಸಂಘಟನೆ ಮಾಡ್ತೀವಿ, ನಮ್ಗೆ 2 ಆಧಾರ ಸ್ತಂಭ ಅಂತ, ಒಂದು ರವಿಕುಮಾರ್ ಅವರು, ಒಂದು JK ರೆಡ್ಡಿ ಅವರ ಆಧಾರ ಸ್ತಂಭ ಏನು ಇಟ್ಕೊಂಡು ಅವ್ರ ನೇತೃತ್ವದಲ್ಲಿ ನಾವು ಎಲ್ಲ ಕೆಲಸಗಳು ಮಾಡ್ಕೊಂಡು ಹೋಗ್ತಾ ಇದ್ವಿ. ನಮ್ಮ ಗಾಡ್ ಫಾದರ್ ಇದ್ದ ಕುಮಾರಸ್ವಾಮಿ ಅವರು ಏನು ಬೇಕು ಅದನ್ನು ನಮಗೆ ಇಲ್ಲಿ ಏನು ಸಹಕಾರಗಳು ಬೇಕು, ಯಾವ ರೀತಿ ಇದಕ್ಕೆ ಅಂತ ಹೇಳಿ ಅವರು ಯಾವ ರೀತಿ ಮಾರ್ಗದರ್ಶನ ಕೊಡ್ತಾರೋ ಆ ಮಾರ್ಗದರ್ಶನ ನಡೀತೀವಿ. ಯುವ ಜನತಾ ದಳದ ನಿಖಿಲ್ ಕುಮಾರಸ್ವಾಮಿ ಅವರು 53 ಕ್ಷೇತ್ರಗಳನ್ನ ಓಡಾಡಿದ್ದಾರೆ. ಅದೇ ರೀತಿ ಮುಂದಿನ ದಿನಗಳಲ್ಲಿ ಪಾದಯಾತ್ರೆಯನ್ನು ಮಾಡಬೇಕು ಅಂತ ಮಾಡಿದ್ದಾರೆ. ಪಾದಯಾತ್ರೆ ಮಾಡಿದ್ದೇ ಆದರೆ ಏಕೈಕ ಪಕ್ಷವಾಗಿ ನಮ್ಮ ಜಾತ್ಯತೀತ ಜನತಾ ದಳ ಈ ಕರ್ನಾಟಕ ರಾಜ್ಯದಲ್ಲಿ ಇನ್ನೊಂದು ಸಲ ಬರ್ತದಂತ ನನ್ನ ಅಭಿಪ್ರಾಯ ಇದೆ. ಸರ್, ಇಲ್ಲಿ ಒಂದು ಜಿಲ್ಲಾ ಕೇಂದ್ರಾಡಳಿತ ಇರೋದ್ರಿಂದಾಗಿ ಮುಂದಿನ ಏನು ವಿಧಾನಸಭಾ ಎಲೆಕ್ಷನ್ಗೆ JDS ಅಭ್ಯರ್ಥಿಯಾಗಿ ಆಯ್ಕೆ ಮಾಡುವಂತ ಒಂದು ಸಂದರ್ಭ ಇದೆಯಾ ಸರ್? ಜಿಲ್ಲಾಡಳಿತ ಕೇಂದ್ರದ ಒಬ್ಬ JDSಗೆ ಕ್ಯಾಂಡಿಡೇಟ್ ಕೊಡಬೇಕು ಅಂತ ನಾವೆಲ್ಲ ಒತ್ತಾಯ ಮಾಡಿದ್ವಿ. ತಾಲೂಕು ಲೀಡರ್ಗಳು ಏನಿದ್ದೀವಿ ಎಲ್ಲ ಒತ್ತಾಯ ಮಾಡಿದ್ದೀವಿ. JDSಗೆ ಟಿಕೆಟ್ ತರಬೇಕು ಅಂತ ಹೇಳಿದ್ವಿ. ಕುಮಾರಸ್ವಾಮಿ ಅವ್ರ ಗಮನಕ್ಕೂ ಹೇಳಿದ್ವಿ, ನಿಖಿಲ್ ಕುಮಾರಸ್ವಾಮಿ ಗಮನಕ್ಕೂ ಬಂದಿದೆ. ಅದೇ ರೀತಿ ಕೇಂದ್ರ ಆಡಳಿತ, ಕೇಂದ್ರ ಕಚೇರಿ ಇರೋದು, ಕೇಂದ್ರ ಜಿಲ್ಲೆ ಇರೋದ್ರಿಂದ ಇದರಲ್ಲಿ ಜಾತ್ಯತೀತ ಜನತಾ ದಳ ಅಭ್ಯರ್ಥಿನೇ ಆಗಬೇಕು ಅಂತ ನಾವು ಒತ್ತಾಯ ಮಾಡಿದ್ದೀವಿ. ಸರ್, ಈಗಾಗಲೇ ನಿಮ್ಮಲ್ಲಿ ಸಮರ್ಥ ನಾಯಕರಿಲ್ಲ ಅಂತ ಅಂದ್ಬಿಟ್ಟು ಗೊಂದಲ ಸೃಷ್ಟಿಯಾಗಿದೆ. ಆ ಸಮರ್ಥ ನಾಯಕರು ನಿಮ್ಮಲ್ಲಿ ಯಾಕೆ ಆಯ್ಕೆ ಮಾಡಲು ಇಷ್ಟೊಂದು ಮೀನಾಮೇಷ ಅನಿಸ್ತಾ ಇದೆ? ಎಲ್ಲಿಗೆ? ಪಕ್ಷ ಇಲ್ಲಿ ಜಿಲ್ಲಾಡಳಿತ ಕೇಂದ್ರದಲ್ಲಿ ಸಮರ್ಥ ನಾಯಕರ ಕೊರತೆ ಇದೆ ಪಕ್ಷದಲ್ಲಿ ಅಂತ ಚರ್ಚೆಗೆ ಗ್ರಾಸವಾಗ್ತಿದೆಯಲ್ಲ. ಲಾಸ್ಟ್ ಟೈಮ್ ನಿಖಿಲ್ ಕುಮಾರಸ್ವಾಮಿ ಬಂದಾಗ ಒಳ್ಳೆ ಟಗರ್ ಕೊಡ್ತೀವಿ ಅಂತ ಹೇಳಿ ಆ ಟಗರ್ನ ಆಯ್ಕೆ ಮಾಡೋದ್ರಲ್ಲಿ ಯಾಕೆ ಇನ್ನೂ ಲೇಟ್ ಮಾಡ್ತಾ ಇದ್ದಾರೆ? ಅದೇನು ಲೇಟ್ ಮಾಡಿಲ್ಲ, ಅವರು ಯಾವುದೇ ಲೇಟ್ ಮಾಡ್ತಾ ಇಲ್ಲ. ಇಲ್ಲೆಲ್ಲ ಸಮರ್ಥ ನಾಯಕರೇ ಇದ್ದೀವಿ. ಸಂಘಟನೆ ವಿಚಾರದಲ್ಲಿ ಯಾರು ಏನು ಕಮ್ಮಿ ಇಲ್ಲ, ಎಲ್ಲ ಸಂಘಟನೆ ಇದ್ದೀವಿ. ಜವಾಬ್ದಾರಿ ನಮಗೆ ಕೊಟ್ಟರೆ ನಾವೇ ಇಲ್ಲಿ ಚುನಾವಣೆಗೆ ನಿಲ್ಲಕ್ಕೂ ಶಕ್ತಿಯುತವಾಗಿ ಎಲ್ಲರೂ ಆರ್ಥಿಕವಾಗೂ ಇದ್ದೀವಿ, ಅದರಲ್ಲಿ ಏನು ಅನುಮಾನ ಇಲ್ಲ. ಆದರೆ ಕೇಂದ್ರದ ಕುಮಾರಸ್ವಾಮಿ ಅವರು ಏನು ನಿರ್ಧಾರ ಮಾಡ್ತಾರೆ ಅದಕ್ಕೆ ನಾವೆಲ್ಲ ಬದ್ಧರಾಗಿರ್ಬೇಕಾಗ್ತದೆ ಅಷ್ಟೇ. ಸರ್, ಮುಂದಿನ ಚುನಾವಣೆಗಳಲ್ಲಿ ಯಾವ ರೀತಿ ಕಾರ್ಯತಂತ್ರಗಳು ರೂಪಿಸ್ತಾ ಇದೆ ನಿಮ್ಮ ಪಕ್ಷ? ನಾವು NDA ಅಂತ ಹೇಳಿದ್ರೆ ಈ ದೇಶದ ಮಾಜಿ ಪ್ರಧಾನಮಂತ್ರಿಗಳು ಹೇಳಿದ್ರು, ಗ್ರಾಮ ಪಂಚಾಯತಿಯಿಂದ ಹಿಡಿದು ಯಾವುದೇ ಚುನಾವಣೆಗಳು ಬಂದರೂ ನಾವು BJP ಜೊತೆ ಅಲಯನ್ಸ್ ಆಗಿ ಹೋಗ್ಬೇಕು ಅಂತ ಹೇಳಿದ್ರೆ ನಾವು ಅದೇ ರೀತಿ ಇದ್ದೀವಿ. ಇಲ್ಲಿ MP ಸುಧಾಕರ್ ಅವರ ನೇತೃತ್ವದಲ್ಲಿ ನಾವು ಎಲ್ಲ ಒಟ್ಟಾಗಿ ಮಾಡಿಕೊಂಡು ನಾವು ಅಲಯನ್ಸ್ ಆಗಿ ಹೋಗ್ತೀವಿ. ಸಂಘಟನೆ ಅಂತೂ JDS ಮೊದಲೇ ಇದೆ. ಇಲ್ಲಿ JDS ಭದ್ರಕೋಟೆ ಆಗಿರೋದ್ರಿಂದ ನಮಗೇನು ಸಮಸ್ಯೆ ಇಲ್ಲ. ಅಲ್ಲಿನ ಕಾರ್ಯಕರ್ತರೆಲ್ಲ ಶಿಡ್ಲಘಟ್ಟದಲ್ಲಿ ನಮ್ಮ ಪಕ್ಷದ MLA ಆದಂಥ ರವಣ್ಣವರವರೇ ಅಲ್ಲಿ ಸಂಘಟನೆ ಚೆನ್ನಾಗಿದೆ. ಈ ಗೌರಿಬಿದೂರಲ್ಲಿ ನಮ್ಮ ನರಸಿಂಹಮೂರ್ತಿಯವರವರೇ ಅಲ್ಲಿ ಸಂಘಟನೆ ಚೆನ್ನಾಗಿದೆ. ನಮಗೆ ಪ್ರಾಬ್ಲಮ್ ಚಿಕ್ಕಬಳ್ಳಾಪುರದಲ್ಲಿ ನಮಗೆ ಬಲಿಷ್ಠವಾಗಿ ಈಗ MLA ಕ್ಯಾಂಡಿಡೇಟ್ ಇಲ್ಲ ಅನ್ನೋದೊಂದು ಕೊರತೆ ನಮ್ಮಲ್ಲಿ ಇರ್ತಕ್ಕಂಥ ಎಲ್ಲ ಮುಖಂಡರಿಗೆ. ಆ ಒಂದು ಕೊರತೆನ ಮೊನ್ನೆ ಏನು ಚಿಕ್ಕಬಳ್ಳಾಪುರ ನಮ್ಮ ನಿಖಿಲ್ ಉಪ ರಾಜ್ಯಾಧ್ಯಕ್ಷರಂತ ನಿಖಿಲ್ ಕುಮಾರಸ್ವಾಮಿ ಅವರು ಬಂದಾಗ ಅದನ್ನ ಪ್ರಸ್ತಾಪ ಮಾಡಿ ಅವರು ಕಿವಿಗೆ ಹೇಳಿದಾಗ ನಿಮಗೆ ಒಳ್ಳೆ ಬಲಿಷ್ಠವಾದ ಒಂದು ಟಗರನ್ನು ಕೊಡ್ತೀನಿ ಅಂತ ಹೇಳ್ಬಿಟ್ಟು ಹೋದ್ರು. ಅವರು 2 ತಿಂಗಳಾಯ್ತು, ಇದುವರೆಗೂ ಯಾವುದೇ ಒಂದು ಸೂಚನೆ ಇಲ್ಲ. ಯಾಕಂದ್ರೆ ಇದು ನಾನು ಹೇಳ್ತಾ ಇದ್ದೀನಿ ಅಂದ್ರೆ ಈಗ ಸ್ಥಳೀಯ ಚುನಾವಣೆಗಳು ಇನ್ನೇನು ಅನೌನ್ಸ್ ಮಾಡೋ ಮಟ್ಟದಲ್ಲಿ ಇದೆ. ಗ್ರಾಮ ಪಂಚಾಯತಿ ಇರ್ಬೋದು, ಇನ್ನೇನು ಈ ಡಿಸೆಂಬರ್ ಮುಗಿದೋಗ್ತದೆ. ಗ್ರಾಮ ಪಂಚಾಯತಿ ಇರ್ಬೋದು, ಜಿಲ್ಲಾ ಪಂಚಾಯತಿ, ತಾಲೂಕ್ ಪಂಚಾಯತಿ ಎಲ್ಲ ಸ್ಥಳೀಯ ಚುನಾವಣೆಗಳು ಇರೋದ್ರಿಂದ ನಮ್ಮ ಚಿಕ್ಕಬಳ್ಳಾಪುರಕ್ಕೆ ಒಬ್ಬ ನಾಯಕರು ಬೇಕು. ಆ ನಾಯಕರನ್ನ ಎಲ್ಲ ಒಂದು ಬಲಿಷ್ಠವಾಗಿ ನಾವು ಎಲ್ಲ ಒಂದು ನಿಯೋಗ ಹೋಗಿ ಕುಮಾರಣ್ಣ ಅವ್ರ ಹತ್ರ ಒಂದು ಇದನ್ನ ಚರ್ಚೆ ಮಾಡ್ಬೇಕು ಅಂತ ನಾನು ಬಹಳ ದಿನಗಳಿಂದ ನಮ್ಮ ಜಿಲ್ಲಾಧ್ಯಕ್ಷರ ಹತ್ರ ಒತ್ತಾಯ ಮಾಡಿ ಹೇಳಿದ್ದೀನಿ. ಬಟ್ ಅವ್ರು ಯಾಕೋ ಸುಮ್ಮನೆ ಅವರೇ ಅದ್ರ ಬಗ್ಗೆ ಏನ್ ತೀರ್ಮಾನ ತಗೊಂಡು, ಯಾಕಂದ್ರೆ ನಮ್ಮ ಮಂಚನಹಳ್ಳಿ ಭಾಗದಲ್ಲಿ ಎಲ್ಲಾ ಮುಖಂಡರ ಹತ್ರ ಇದರ ಕೊರತೆ ಇದೆ. ನಾವು ಸುಮಾರು ಜನ ಕರೆದಾಗ ಯಾರಣ್ಣ ನಮ್ಮ ಪಕ್ಷಕ್ಕೆ ಯಾರನ್ನ ನಾಯಕರು, ಯಾಕನ ಹಿಂಗಾಯ್ತು ನಮ್ಮ ಪಕ್ಷ, ನಾವು ಯಾಕನ ಸುಮ್ಮನೆ ನಾವು ಒದ್ದಾಡ್ಬೇಕು, ನೀವು ಆರಾಮಾಗಿರೋಣ ಅಂತ ನನಗೆ ಹೇಳ್ತಾರೆ. ಬಲಿಷ್ಠವಾಗಿ ಕಟ್ಟಬೇಕು. ಒಬ್ಬ MLA ಕ್ಯಾಂಡಿಡೇಟ್ ಬೇಕು, ನಮ್ಗೆ MLA ಕ್ಯಾಂಡಿಡೇಟ್ ಬೇಕು. ನಮ್ಮ
ನಮ್ಮ ಹೋಬಳಿ ಮಟ್ಟದಲ್ಲಿ ತಾಲೂಕು ಮಟ್ಟದಲ್ಲಿ ನಾವು ಬಲಿಷ್ಠವಾಗಿ ಇರ್ತೀವಿ. ನಮ್ಮ ಕ್ಷೇತ್ರನ ಮುನ್ನಡೆಸ್ಕೊಂಡು ಹೋಗುವಂತ ಒಬ್ಬ ಕ್ಯಾಂಡಿಡೇಟ್ ಬೇಕಲ್ಲ ನಮ್ಗೆ. ಅದಕ್ಕೆ ಯಾರು ಅಂತ ಇದುವರೆಗೂ ನಮ್ಮವರು ನಮ್ಗೆ ತಳಪಾಯ ಹಾಕೊಟ್ಟಿಲ್ಲ. ಇದನ್ನ ಹಾಕೊಡ್ಬೇಕು ಅಂತ ಹೇಳಿ ಇದನ್ನ ಎಲ್ಲರೂ ಸೇರಿ ಒಂದು ನಿಯೋಗ ಹೋಗಿ ನಾವು ಕುಮಾರಣ್ಣ ಹತ್ರ ಮಾತಾಡ್ಬೇಕು ಅಂತ ಎಲ್ಲರಿಗೂ ಕಳಕಳಿಯಾಗಿ ನಾನು ಕೈ ಮುಗಿದು ಹೇಳ್ತಾ ಇದೆ. ಅವ್ರು ಬರಕ್ ಇರ್ಲಿಲ್ಲ ಇವತ್ತು. ಅವ್ರ ಯಾರೋ ಅವ್ರ ಮನೇಲಿ ಸಾವಾಗಿದ್ರು ಸಹ ಇಲ್ಲ ಆಗೋದಿಲ್ಲ ಅಂತೇಳಿ ನಾನು ಬೈರಾರೆಡ್ಡಿಗೆ ಹೇಳಿದೆ, ಆಗೋದಿಲ್ಲ ಎಲ್ಲರಿಗೂ ಹೇಳ್ಬಿಟ್ಟಿದ್ದೀನಿ, ದಯವಿಟ್ಟು ಬಂದು ತಿಳ್ಕೊಂಡು ನೀವು ಹೋಗಿ ಮುಂದೆ ಯಾವ ಥರ ಯಾವತ್ತೂ ಸಂಘಟನೆ ಮಾಡಿ ಕೇಂದ್ರ ಕಚೇರಿಗೆ ಬಂದಾಗ ಇಲ್ಲಿ ಇರ್ತಾರೆ. ನಿಮ್ಗೆ ಯಾರ್ಯಾರು ಬೇಕೋ ಅವ್ರು ಕರ್ಸ್ಕೊಂಡು ಅವ್ರು ಯಾವ ರೀತಿ ನೀವು ಸಂಘಟನೆ ಮಾಡಬೇಕು ಅಂತ ನೀವು ನಮ್ಮ ಜೊತೆಗೆ ತಗೊಂಡು ಎಲ್ಲ ಮಾಡ್ಬೇಕು. ನಮ್ಮೂರಿಂದ ಒಬ್ಬರು ಬಂದ ಮುನಿಯಪ್ಪ ಎಲ್ಲ ಅವರು ನಿಮ್ಮ SC ಘಟಕದ ಅವ್ರನ್ನ ಲೀಡರ್ ಆಗಿ ಮಾಡಿದ್ದೇನೋ ಅಲ್ಲಿದೆ ಮಾಜಿ ಚೇರ್ಮನ್ ಅವರು, ನಿಮ್ಮ SC ಘಟಕ ನಮ್ಮೂರವ್ರೆ ಮಾಜಿ ಚೇರ್ಮನ್ ಆಗಿದ್ದು, ಅವ್ರನ್ನ ಅದಕ್ಕೆ ಬರೋಳ್ದೆ ಹಿಂಗೆ ಪರಿಚಯ ಇರಲಿ ನಿಮಗೆ ಅಂತೇಳಿ ನೀವು ಆದ್ರಿಂದ ನೀವು ಯಾವ ಥರ ಸಂಘಟನೆ ಮಾಡಬೇಕು ಅದು ಮಾಡಬೇಕು. ಈಗ ನಾರಾಯಣಗೌಡರು ಈಗ ಮಾತಾಡ್ತಾರೆ, ನಾರಾಯಣಗೌಡರು ಈಗ ನಾವೇನು ನಾರಾಯಣಗೌಡರು ಯಾವ ಥರ ಮಾತಾಡಿ ಎರಡು ಮಾತು ಹೇಳ್ಬಿಟ್ಟು ಯಾವ ಥರ ಸಂಘ ಯಾರ್ಯಾರು ನಿಮ್ಮ ಅಧ್ಯಕ್ಷಗಳ ಹೆಸರು ಹೇಳಿ ನಾವು ಬರ್ಕೊತೇವೆ, ಆ ಹೆಸರು ಬರ್ಕೊಂಡು ನೀವು ಹೇಳಿದ್ಮೇಲೆ ಅದರ ಹೆಸರನ್ನ ಅವ್ರು ಕೊಡೋಣ. ಆಮೇಲೆ 22ನೇ ತಾರೀಕು ಇದು ಒಂದು ನಿಮಿಷ, 22ನೇ ತಾರೀಕು ಈ ತಿಂಗಳು 22ನೇ ತಾರೀಕಿಗೆ ನಮ್ಮ ಪಾರ್ಟಿ ಉದ್ಭವವಾಗಿ 25 ವರ್ಷ ಆಗುತ್ತದೆ. 22ನೇ ತಾರೀಕು ಪ್ಯಾಲೇಸಲ್ಲಿ ನಾನು ಫಂಕ್ಷನ್ ಮಾಡಿದ್ರೆ ನೀವೇನು ಘಟಕದ ಅಧ್ಯಕ್ಷರಾಗಿದ್ದೀರಾ ನಾವು ಅದಕ್ಕೆ ಹೆಚ್ಚಾಗಿ ತಗೊಂಡೋಗ್ಬೇಕು. ಕಾರಣ ಏನಂದ್ರೆ JK ರೆಡ್ಡಿ ಅವರು ಇನ್ನು 2-3 ದಿವಸದಲ್ಲಿ ಇಲ್ಲ ಒಂದು ವಾರದಲ್ಲಿ JK ರೆಡ್ಡಿ ಅವರಿಗೆ ಒಳ್ಳೆ ಸ್ಥಾನಮಾನ ಸಿಗೋ ಚಾನ್ಸ್ ಇದೆ. ಯಾಕಂದ್ರೆ ಕುಮಾರಸ್ವಾಮಿ ಅವರು ಅವ್ರನ್ನ ಪರ್ಸನಲ್ ಆಗಿ ಕರೆದು ಹೇಳಿದ್ದಾರೆ, ಅವ್ರು ಸಿಗ್ಬೋದೇನೋ ಸ್ಥಾನ ನೋಡೋಣ. ಆದ್ರಿಂದ ನಾವು 22ನೇ ತಾರೀಕು ಏನು ವಿಶೇಷ ಇದೆ, ನಮ್ದು ಪ್ಯಾಲೇಸ್ ಫಂಕ್ಷನ್ ಇದೆ. ಅವತ್ತು ಎಲ್ಲ ನಮ್ಮ 5 ತಾಲೂಕುಗಳಿಂದ 5 ನಾವು ಘಟಕಗಳು ಏನಿದ್ದೀವಿ ಹಿಂದಿನ ದಿವಸ ನಾವು ಕರ್ಕೊಂಡು ಯಾವ ಥರ ಮಾಡಬೇಕು, ಯಾವ ಥರ ಅಲ್ಲಿಗೆ ನಾವು ಹೋಗಿ ಬೆಂಬಲ ಸೂಚಿಸಬೇಕು ಅಂತ ಇದೆ. ನಮ್ಗೆ 2 ಆಧಾರ ಸ್ತಂಭ ಇದೆ. ಬೇಲೂರು ರವಿ ಅಂದರೆ ಶಿವಘಟ್ಟ MLA ಮತ್ತು JK ರೆಡ್ಡಿ ಅವರು ನಮ್ಗೆ 2 ಆಧಾರ ಸ್ತಂಭಗಳು. ಅವರು ನಮ್ಗೆ ಏನೇ ಬೇಕಾದರೂ ಅವರು ನಮಗೆ ನಿಂತ್ಕೊಂಡು ಬೆನ್ನೆಲುಬು ನಿಂತಿರ್ತಾರೆ. ನಮ್ಗೇನು ಸಮಸ್ಯೆ ಇಲ್ಲ, ಏನು ಎಲ್ಲ MLAಗಳು ಬೇಕಾಗಿಲ್ಲ, ನಮ್ಗೆ ಸಾಕು ಅವರಿಬ್ಬರೇ ನಮಗೆ ಇಲ್ಲಿ ಬಲ ಸಿಗುತ್ತೆ ಅಂತ ನನ್ನ ಭಾವನೆ ಇದೆ. ಆದ್ದರಿಂದ ಈಗ ನಮ್ಮ ನಾರಾಯಣಗೌಡರು ಇದ್ರ ಬಗ್ಗೆ ಹೇಳಿ ಅವ್ರು ಯಾರ್ಯಾರ ಹೆಸರುಗಳು ಹೇಳಿದ್ರೆ ನಾವು ಬರ್ಕೊತೀವಿ.